ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಬಾಕ್ ಪ್ಲೇಸ್. ಮಾರ್ನಿಂಗ್ ಆಯಿತು ನೋಡಿ, ಆಲ್ರೆಡಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ರೋಡಲ್ಲಿ. ಫುಲ್ ಜನ ನೋಡಿ. ಬಾಕ್ ಪ್ಲೇಸು ಕ್ಲೋಸ್ ಆಗಿದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ಬಾಕ್ ಪ್ಲೇಸು ನೋಡಿ. ನಮ್ಮ ತಂಬಿ ಚಪ್ಪಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಹಿಂಗೆ ಇರುತ್ತೆ, ಯಾವುದು ಕೂಡ ಕ್ಲೋಸ್ ಆಗಲ್ಲ. ಕಂಪ್ಲೀಟ್ ವೆಂಟಿಲೇಷನ್ ಆಗಿ ಕ್ಲೀನ್ ಆಗಿರುತ್ತೆ ನೋಡಿ. ನಮ್ಮ ತಂಬಿ ಮಲ್ಕೊಂಡಿದ್ದಾನೆ ಇಲ್ಲಿ ನೋಡಿ. ನಮ್ಮ ದೇಶ ಬಡಿ ಮಾತಾಡ್ಸೋಣ. ಬೇಟಾ ನೋಡಿ ಒಂದಿದೆ, ಎಷ್ಟು ಖುಷಿ, ಎಷ್ಟು ಹ್ಯಾಪಿ ಆಗ್ಬಿಡ್ರು. ಓಲ ಬಸ್ ಬಸ್ ಬೇಟಾ, ಬಸ್ ಬಸ್ ಓಲ ಬಸ್ ಬಸ್ ಬೇಟಾ, ಬಸ್ ಬಸ್ ಬಸ್. ಬನ್ನಿ ನಮ್ಮ ತಂಬಿನ ಎಬ್ಬಿಸೋಣ. ತಂಬಿ, ಲವ್ ತಂಬಿ, ಚೇತು ತಂಬಿ ಎದೊಳ್ತಾನೆಲ್ಲ ಫ್ರೆಂಡ್ಸ್. ಪಾಪ ಅವನು ಬೆಳಿಗ್ಗೆ ಕಾಲೇಜ್ಗೆ ಹೋಗಿ ಕೆಲಸ ಮಾಡಿ ಫುಲ್ ಟೈರ್ಡ್ ಆಗ್ಬಿಟ್ಟಿರ್ತಾನೆ. ತಂಬಿ ಎದಳಪ್ಪ, ಆಯ್ತು ಎದಳಪ್ಪ, ಟೈಮ್ ಆಯ್ತು ಎದಾಳು ಬೇಗ ಎದಾಳು. ಬನ್ನಿ ಅವನು ಎದೊಳ್ತಾನೆ. ನೆಕ್ಸ್ಟ್ ನೋಡೋಣ ಬಾಕ್ ಪ್ಲೇಸ್ ಹೆಂಗಿಟ್ಟಿದೆ, ಏನು ಗಲೀಜಾಗಿರುತ್ತಾ ಏನು ಅಂತ ನಿಮ್ದೊಂದು ಐಡಿಯಾ ಇರುತ್ತೆ. ಸೊ ಪೆಟ್ಸ್ ಕೂಡ ಫ್ಯಾಮಿಲಿ ಥರನೇ ಫ್ರೆಂಡ್ಸ್. ಸೊ ಮಲಗಿದಾಗ ಅವ್ರು ಗಲೀಜು ಮಾಡೋದು, ಇನ್ನೊಂದು ಮತ್ತೊಂದು ಮಾಡೋದು ಎಲ್ಲ ಏನೂ ಇಲ್ಲ. ಅವರು ಕೂಡ ತುಂಬ ನೆಮ್ಮದಿಯಾಗಿ ಮಲಗಿರ್ತಾರೆ. ಸೊ ತುಂಬ ಜನ ಕೇಳೋರು ನನಗೆ, ಯಶವಂತ್ ಹೆಂಗೆ ಮಲಗಿದ್ದಾಗ ಇಲ್ಲೇ ಮಲಗಿರ್ತೀರಲ್ಲ, ಗಲೀಜು ಮಾಡಲ್ವಾ, ಇದು ಮಾಡಲ್ವಾ ಅಂತ. ಸೊ ಆ ಥರ ಏನೂ ಇಲ್ಲ. ಫೈನಲಿ ನಮ್ಮ ತಂಬಿ ಎದ್ದ. ತಂಬಿ ಗುಡ್ ಮಾರ್ನಿಂಗ್, ಹಾಯ್ ಹೇಳ್ಬಿಡು ಎಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲ ಒಂದ್ಸಲಿ ಹಾಯ್ ಹೇಳ್ಬಿಡು. ಗುಡ್ ಮಾರ್ನಿಂಗ್ ನೋಡಿ ಗಾಯ್ಸ್, ನಮ್ಮ ತಂಬಿ ಎದ್ದಿದ್ದಾನೆ. ಲೀಶ್ ಎತ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲರೂ ವಾಕ್ ಕರ್ಕೊಂಡು ಹೋಗ್ತಾನೆ ಈಗ. ಸೊ ಈಗ ಎಲ್ಲರೂ ಅವ್ರು ವಾಕಿಗೆ ಹೋಗ್ತಾರೆ. ನೋಡ ಬನ್ನಿ ಅವ್ರ ವಾಕ್ ಹೇಗಿರುತ್ತೆ. ವಾಕ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ನೋಡಿ ಹೆಂಗೆಲ್ಲ ಎಳ್ದಾಡ್ತಾರೆ ನೋಡಿ, ಎಷ್ಟು ಆಟ ಆಡ್ತಾರೆ. ಡೈಸಿ ಬಡಿ ಅಂತ ಇವರಿಬ್ರು. ತಡೀರಿ ಆಯ್ತು, ಕರ್ಕೊಂಡು ಹೋಗ್ತೇವೆ ನೋಡ್ರಿ. ನಮ್ಮ ತಮ್ಮಿನ ಎಳ್ದಾಡ್ತಾ ಇದ್ದಾರೆ. ಹೋದ್ರು ವಾಕ್ಸಿಗೆ ಹೋಗ್ತಾರ ಹೋಗಲ್ವಾ ಅಂತ ಡೌಟ್ ಇರುತ್ತಲ್ಲ ನೋಡಿ. ಅಫ್ಕೋರ್ಸ್ ಹೋಗ್ತಾರೆ. ಹುಷಾರ್ ನೋಡಿ, ಎಷ್ಟು ದೊಡ್ಡದಾಗಿದೆ ರೋಡು. ಪ್ರಶಾಂತವಾಗಿ ಅವ್ರಿಗೆ ಅಂತಾನೆ ಮಾಡಿಸ್ದಂಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಆಮೇಲೆ ಅವ್ರಿಗೂ ಖುಷಿ ನೋಡಿ, ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾರೆ ಮಕ್ಕಳು. ಫ್ರೆಂಡ್ಸ್ ವಾಕ್ ಕರ್ಕೊಂಡು ಹೋಗ್ತೀವಿ, ಇನ್ನು ವಾಕ್ ಕರ್ಕೊಂಡು ಹೋಗಿಲ್ಲ ಅಂತ ಒಂದೇ ಸಮ ಅಳ್ತಾ ಇದ್ದಾನೆ ನಮ್ಮ ಶ್ಯಾಡೋ. ಸೊ ನಮ್ಮ ತಂಬಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು ಕೂಡ ವಾಕ್ಗೆ. ಸೊ ಅದೊಂದೇ ಅಂತಲ್ಲ, ಪ್ರತಿ ಒಂದನ್ನು ಕರ್ಕೊಂಡು ಹೋಗ್ತೀವಿ ವಾಕನ್ನು. ಯಾಕಂದರೆ ಇಲ್ಲೇ ಇರೋದ್ರಿಂದ ಎವ್ರಿ 4 hours 5 hours ಒನ್ಸ್ ವಾಕ್ ಹೋಗ್ತಾರೆ ನೋಡಿ. ಎಲ್ಲರೂ ಜನಸೀಗ ಎಷ್ಟು ಜನ ಎಲ್ಲ ಹಿಂಗೆ ಬೀಳ್ತಾ ಇದ್ದಾರೆ. ಎಲ್ಲರೂ ಹೋಗ್ತಾರೆ. ಬನ್ನಿ ನಮ್ಮ ಕೆಲಸ ನಾವು ಮಾಡೋಣ. ಇನ್ನು ಮಾಡೋಕ್ಕೆ ತುಂಬ ಇದೆ ಕೆಲಸ. ಊಟಕ್ಕೆ ಇಡಬೇಕು ಮತ್ತು ಏನೇನೋ ಇದೆ. ವಿಲ್ ಗೆಟ್ ಬ್ಯಾಕ್. ಬಾಯ್. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಟು ಪಾರ್ಕ್ ಪ್ಲೇಸ್ ಬಂದಿದ್ದೀನಿ ಇವತ್ತು. ಡೇ 2 ನೋಡೋಣ ವ್ಲಾಗ್ ಎಲ್ಲ ಹೆಂಗೆ ಹೋಗುತ್ತೆ ಅಂತ. ನೋಡಿ ಇಲ್ಲಿ ಪಾರ್ಕ್ ಪ್ಲೇಸ್. ಸೊ ಲೆಟ್ಸ್ ಸಿ ಏನು ಮಾಡ್ತಾವ್ರೆ ಒಳಗಡೆ ಎಲ್ಲಾರು ಅಂತ ನೋಡಾಗ. ಡೇಂಜಿ ಬಡಿ ಎಲ್ಲ ಮಲಗಿದ್ದಾರೆ ಇಲ್ಲಿ ಕ್ರೇಜಿಯಾಗಿ. ಒಳಗಡೆ 8 ಮಾಡ್ಬಿಡ್ತಾನೆ. ಬರ್ರಿ ಯಾವಾಗ ನೋಡೋಣ ಏನ್ ಮಾಡ್ತಾವ್ರೆ ಬಾಯ್ಸ್ ಎಲ್ಲಾರು ಅಂತ. ತಂಬೆ ಏನ್ ಮಾಡ್ತಾ ಇದ್ದೀರ ತಂಬೆ? ಫುಲ್ ಕ್ರೇಜಿ ಆಗದ. ನಾಯಿಗಳು ಏನೋ ವೆಯ್ಟ್ ಮಾಡ್ತಾ ಇದಾರೆ ಎಲ್ಲರೂ. ಊಟ ಗಿಟ ರೆಡಿ ಮಾಡ್ತಾ ಇದ್ದಾರೆ ಅಂತವ್ರು. ಯಶವಂತ್ ಏನ್ ಮಾಡ್ತಾ ಇದ್ದೀರಾ ಯಶವಂತ್? ಹಾಯ್ ಫ್ರೆಂಡ್ಸ್. ಕ್ರೇಜಿ ಯಶವಂತ್, ಫುಲ್ ಜೋಶಲ್ಲಿ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಯಶವಂತ್? ಕ್ರೇಜಿ ಫುಡ್ ಯಶವಂತ್. ಮನ್ಸಾಗ ಮಾಡಿದೆ ಕಣ, ಏನೋ ಮನ್ಸಿವೆಲ್ಲ ನೆಕ್ಸ್ಟ್ ಲೆವೆಲ್. ಕ್ರೇಜಿ. ನಾವು ಟೈಮ್ ಕರೆಕ್ಟ್ ಆಗಿ ತಿಂದ್ರೆ ಅವ್ರಿಗೆ ಬಿಡ್ವಾ ಕೇಳ್ತಾರೆ. ಹೌದು. ತಂಬಿ
ಹಾಕ್ಬಿಡೋಣ. ತಗೋ, ಹಾಕಿ, ಫೋನ್ ಹಾಕಿ. ಇಸ್ಕೊಲ್ಲ, ನಮ್ಮ ನಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಬಾಮ, ತಿರ್ಮ. ಓಕೆ, Crazy. ತಿನ್ನಲ್ಲ ತಿನ್ನಲ್ಲ ಅಂತಾರೆ ಮುಚ್ಚಿ. ಹೌದು. ಈ ತರ ಲಬ್ಬಲ್ ಕೊಟ್ರೆ ಎಲ್ಲ ತಿಂದೇ ತಿಂತಾರೆ. Yes. ತಿನ್ನಲ್ಲ. ನೋಡ್ರಿ. ಅಲ್ವಾ? ಮಸ್ತಾಗಿ ಊಟ ಮಾಡೋದು. ಆಲ್ರೆಡಿ ವೈಟಿಂಗ್ ಇಲ್ಲಿ ಚಾರ್ಲಿ ಚಾರ್ಲಿ ಫುಲ್ ವೈಟಿಂಗ್. ಚಾರ್ಲಿಗೆ ಫುಡ್ ಬಂತು. ಕ್ರೇಜಿ. ಏನ್ ಚಾರ್ಲಿ ಆಯ್ತು, ಸೆಟ್ ಮಾಡು. ಕುಂದ್ರಬೇಕು ಅದು. ನೋಡ್ರಿ, Set. ಅಕ್ಕ ಯಾವ ತರ ಹಾಕೊಂಡಿದ್ದಾನೆ. Set ಮಾಡ್ಕೊಡ್ತೀನಿ. Set. ಆಯ್ತು. ಖುಷಿ. ಕ್ರೇಜಿ. ನೋಡಿ, ಇದೇ ಖುಷಿ. ಬಾರ್ಕ್ ಪ್ಲೇಸ್ ಅಂದ್ರೆ ಇದೇ ಖುಷಿ. ಅಪ್ಪ ಹೇಳ್ತಾರೆ, ಎಲ್ಲ ಊಟ ಮಾಡೋದಾಗ್ಬಿಡ್ತಾರೆ ಅಂತ. ನಮ್ಮವ್ರು ನೋಡಿ ಎಲ್ಲ ಹೆಂಗ್ ಊಟ ಮಾಡ್ತಾರೆ. ಎಲ್ಲ ಖುಷಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಶಾಡೋ ವೈಟಿಂಗ್. ಇಲ್ಲಿ ನೋಡಿ, ನಮ್ಮ ಅಂಕಲ್ ಎಲ್ಲ ವೈಟಿಂಗ್. ಅಂಕಲ್ ಹಿಂಗಿದೆ ಅಂಕಲ್. ಬಡಿ ಹತ್ರ ಹೋಗೋಣ. ಹಾ, ಕಮಾನ್ ಡೇಸಿ ಬಡಿ. ಬರುತ್ತೆ, ನಿಂಗೆ ಬರುತ್ತೆ ಹೆಚ್ಚು. Stay. ಬಸ. ನೋಡಿ, ಡೇಸಿ ಬಡಿ. Stay. Stay. ಅಂತಿಸ್ ಬಸ. ಅದು Stay. Join. And join. ಎಲ್ಲ ಕ್ರೇಜಿ ಮ್ಯಾನರ್ಸ್ ಎಲ್ಲ ಊಟ ಮಾಡೋದು, ಯಾವ್ದು ಕಿತ್ತಾಡಲ್ಲ. Ready guys? ಅದೊಂದು The bathhouse ಅಲ್ಲಿ. ಹೌದು, ಇದೊಂದು ಈಟಿಂಗ್ ಮ್ಯಾನರ್ಸ್ ನ ಭಾರತದಲ್ಲಿ ಕ್ರೇಜ್ ಆಗಿ ಕಲ್ಸ್ಕೊಡ್ತಾರೆ. ಇದೇ ಅಂತ ಅಲ್ಲ, ಯಾವುದೇ ನಾಯಿ ಜೊತೆಗೆ ಊಟ ಮಾಡ್ಲಿ ಯಾವ್ದು ಕಿತ್ತಾಡಲ್ಲ, ಅದ್ರ ಪಾಡಿ ಅದು ತಿನ್ನುತ್ತೆ. ಬನ್ನಿ. ಅದು Towel ಹಾಕೋಣ ಇಲ್ಲ. ಕ್ರೇಜಿ. Towel ಗೆ dry fruit ಕೊಡ್ತೀನಿ. ವೆಲ್ಕಮ್ ಟು ಡೇ 2 ವ್ಲಾಗ್ಸ್. ಬನ್ನಿ ನೋಡೋಣ. ಇಲ್ಲಿ ಯಶವಂತ್ ಅವರು ಎಂಟ್ರೆನ್ಸ್ ಅಲ್ಲಿ ನನಗೆ ಕಾಯ್ಕೊಂಡವ್ರೆ. ಇವಾಗ ಇವ್ರು ನಮಗೆ ಹೇಳ್ತಾರೆ ಮುಂದೆ ಏನ್ ಮಾಡ್ಬೇಕಂತ. ಬನ್ನಿ. ಇವತ್ತಿನ ಕೆಲಸ ಏನು ಅಂತ ಗೊತ್ತಾ ನಿಂಗೆ? ಏನು ಏನು ಅಂತ ಅಂದ್ರೆ ಒಂದ್ GST ಗೆ ನಾವು ಡಿಶೇಡಿಂಗ್ ಮಾಡ್ಬೇಕು. ಹೌದಾ? ಯು ನೋ ವಾಟ್ ಈಸ್ GSD? GST ಅಂದ್ರೆ ಜರ್ಮನ್ ಶೆಪರ್ಡ್ ಡಾಗ್. ಓಕೆ ಮಚ್ಚಿ, ಫೈನ್, ಗುಡ್. ಸೊ ನಮ್ ವ್ಯೂವರ್ಸ್ಗೆ ತೋರ್ಸೋಣ ಡಿಶೇಡಿಂಗ್ ಅಂದ್ರೆ ಏನು, ಡಿಶೇಡಿಂಗ್ ಹೆಂಗ್ ಮಾಡೋದು ಅಂತ ತೋರ್ಸೋಣ. ಎಸ್, ಬನ್ನಿ ತೋರ್ಸ್ಕೊಡ. ಓಕೆ, ನೀನ್ ಹೇಳು ಫಸ್ಟ್ ಡಿಶೇಡಿಂಗ್ ಅಂದ್ರೆ ಏನು ಆಕ್ಚುಲಿ? ಡಿ ಶೇಡಿಂಗ್ ಇಸ್ ನಥಿಂಗ್ ಬಟ್ ಅನ್ವಾಂಟೆಡ್ ಹೇರ್ಸ್ ನ ತೆಗ್ದಾಕ್ಬಿಡೋದು. ಓಕೆ, ಸೂಪರ್ ಮಚ್ಚಿ. ಇದನ್ನ ನಾವು ಲೈವ್ ಆಗಿ ತೋರ್ಸೋಣ ನಮ್ ವ್ಯೂವರ್ಸ್. ಬನ್ನಿ ಲೈವ್ ಆಗ್ತದೆ. ಎಸ್, ಬನ್ನಿ ಫ್ರೆಂಡ್ಸ್. ಅಲ್ಲಿ ಇವನೇ ನೋಡಿ ನಮ್ ಡಿಶೇಡಿಂಗ್ ಬಂದಿರೋನು. ಇವನ ಹೆಸರು ಲಿಯೋ ಅಂತ. ವೆರಿ ಫೆರೋಷಿಯಸ್. ಅಂದ್ರೆ ಈಸ್ ಓನ್ಲಿ ಯೂಸ್ಡ್ ಫಾರ್ ಅಂದ್ರೆ ಪೀಪಲ್ ಯಾರು ತುಂಬಾ ಡೈಲಿ ದಿವಸ ನೋಡ್ತಾರೆ, ಮುದ್ದು ಮಾಡ್ತಾರೆ, ಅವ್ರಿಗೆ ಮಾತ್ರ ಇವನ್ ಯೂಸ್ಡ್. ಅದ್ಬಿಟ್ಟು ಇನ್ ಯಾರೇ ಹೊಸಬ್ರು ದೇ ಕಾಂಟ್ ಟಚ್ ಹಿಮ್, ದೇ ಕಾಂಟ್ ಪೆಟ್ ಹಿಮ್. ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾನೆ, ಇಮ್ಮಿಡಿಯೇಟ್. ನೋಡಿ ಎಷ್ಟು ಚೆನ್ನಾಗಿದೆ ಲಿಯೋ. ನೋಡಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ. ನಾಯಿನ ಗ್ರೂಮ್ ಮಾಡೋದು ಅಂತ ಅಂದ್ರೆ ಸುಮ್ಮನೆ ಅಲ್ಲ. ದಟ್ಟು ಈ ಫೆರೋಷಿಯಸ್ ಡಾಗ್ಸ್ ನ ಗ್ರೂಮ್ ಮಾಡೋದು ಅಂದ್ರೆ ತಮಾಷೆ ಮಾತಲ್ಲ. ಸೊ ಫಸ್ಟ್ ವಿ ಶುಡ್ ಕನೆಕ್ಟ್ ವಿತ್ ದಮ್. ಆಫ್ಟರ್ ದಟ್ ವಿ ಶುಡ್ ಸ್ಟಾರ್ಟ್ ದಿ ಗ್ರೂಮಿಂಗ್. ಸೊ ಫಸ್ಟ್ ವಿ ಶುಡ್ ಗೆಟ್ ಕನೆಕ್ಟೆಡ್ ಟು ದಮ್. ಸೊ ನೋಡಿ ನಮ್ ವಿಶಾಲ್ ಎಷ್ಟು ಮುದ್ದಾಗ ಒಂದ್ ಜೊತೆ ಕನೆಕ್ಟ್ ಆಗಿದ್ದಾನೆ ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ದಾನೆ. ಸೊ ನಾವು ಯು ಕ್ಯಾನ್ ಡೂ ಎನಿಥಿಂಗ್ ಫಾರ್ ಹಿಮ್. ಸೊ ಅವನಿಗೆ ಗೊತ್ತಾಗಿದೆ ಈಸ್ ಟ್ರಸ್ಟೆಡ್ ಆನ್ ಹಿಮ್. ಓಕೆ, ನಾನು ಇವನ ಹತ್ರ ಏನ್ ಬೇಕಾದ್ರೂ ಮಾಡಿಸ್ಕೊಬಹುದು ಅಂತ. ಸೊ ಇಟ್ಸ್ ಕ್ವೈಟ್ ಲೈಕ್ ದಿಸ್. ಕ್ರಿಯೇಟ್ ಆಗಬೇಕು ಫಸ್ಟ್. Yes. ಕ್ರಿಯೇಟ್ ದ ಬಾಂಡ್, ಯು ಕ್ಯಾನ್ ಸ್ಟಾರ್ಟ್ ಟೀಚಿಂಗ್ ಹಿಮ್ ಅಂಡ್ ದೆನ್ ಯು ಕ್ಯಾನ್ ಯಸ್, ಬನ್ನಿ ವಿಶಾಲ್ ಅವ್ರಿಗೆ ತೋರಿಸ್ಬಿಡೋಣ ಹೇಗೆ ಶೆಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಬಿಡೋಣ. ಬನ್ನಿ ತೋರಿಸ್ಬಿಡೋಣ. ಕೂಂಬ್ ಅಲ್ಲಿ ಫುಲ್ ಬಾಚ್ಕೋಬೇಕು. ಯು ಹ್ಯಾವ್ ಟು ಕೂಂಬ್ ಹಿಮ್ ಟೋಟಲಿ ಫ್ರಮ್ ಟಾಪ್ ಟು ಬಾಟಮ್. ಆಫ್ಟರ್ ದಟ್ ಈ ಡಿ ಶೇಡಿಂಗ್ ಟೂಲ್ ತಗೊಂಡು ಕ್ಲೀನ್ ಆಗಿ ಸ್ಮಾಲ್ ಸೆಕ್ಷನ್ಸ್ ಅಲ್ಲಿ ಹಿಂಗೆ ಎಳಿತಾ ಹೋಗ್ಬೇಕು. ಎಳಿತಾ ಹೋಗ್ಬೇಕು. ಯು ಹ್ಯಾವ್ ಟು ರಿಮೂವ್ ದಿ ಎಕ್ಸ್ಟ್ರಾ ಹೇರ್ಸ್. ಯು ಶುಡ್ ನೋಡಿ ಫ್ರೆಂಡ್ಸ್ ಎಷ್ಟು ಕೂದಲು ಬರ್ತಾ ಇದೆ ಅದರಲ್ಲಿ ಅಂದ್ರೆ ಇನ್ನರ್ ಕೋಟ್ ಅಲ್ಲಿ ಸೋ ಮಚ್ ಆಫ್ ಅನ್ವಾಂಟೆಡ್ ಏರ್ಸ್ ಬರ್ತಾ ಇದೆ. ನೋಡಿ ಎಷ್ಟು ಅನ್ವಾಂಟೆಡ್ ಏರ್ಸ್ ಇದೆ ಅಂತ ಅಂದ್ರೆ ಅಷ್ಟು ಅನ್ವಾಂಟೆಡ್ ಏರ್ಸ್ ಇರುತ್ತೆ. ಸೊ ಇಷ್ಟು ಅನ್ವಾಂಟೆಡ್ ಏರ್ಸ್ ಇತ್ತು ಅಂದಾಗ ಸೊ ನೀವು ಪೆಟ್ ಎಲ್ಲೇ ಹೋದ್ರೂ ಎಲ್ಲೇ ಬಂದ್ರೂ ಅದು ಏರ್ ಫಾಲ್ ಆಗ್ತಾನೆ ಇರುತ್ತೆ, ನಿಮಗೆ ಫ್ಲೋರ್ ಮೇಲೆ ಕಾಣಿಸ್ತಾನೆ ಇರುತ್ತೆ. ಸೊ ಎವ್ರಿ ಟೈಮ್ ವೆನ್ ಯು ಗ್ರೂಮ್ ಅವ್ರಿಗೆ ಈ ಥರ ಶೆಡ್ಡಿಂಗ್ ಮಾಡ್ಕೊಂಬಿಟ್ರೆ ಸೊ ದಟ್ ಅವ್ರಿಗೂ ಹೈಜೀನ್ ಫೀಲ್ ಆಗುತ್ತೆ, ದೆನ್ ಸಿಲ್ಕಿ ಹೇರ್ಸ್ ಆಗುತ್ತೆ, ದೆನ್ ನಿಮಗೂ ಕೂಡ ಪೆಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಎಲ್ಲೂ ಹೇರ್ ಫಾಲ್ಸ್ ಆಗಲ್ಲ. ಯು ಕ್ಯಾನ್ ಈಸಿಲಿ ಟೇಕ್ ದೆಮ್ ಆನ್ ಯುವರ್ ಬೆಡ್ಸ್
ಎಲ್ಲ ಕಡೆ ಎಲ್ಲಿ ಬೇಕಿದ್ರು ಯು ಕ್ಯಾನ್ ಟೇಕ್ ದಮ್, ಒಂದು ಚೂರು ಕೂಡ ಹೇರ್ ಫಾಲ್ ಆಗಲ್ಲ. ಸೊ ಈ ರೀಸನ್ಗೋಸ್ಕರ ನಾವು ಡಿ ಶೇಡಿಂಗ್ ಮಾಡೋದು ಫ್ರೆಂಡ್ಸ್. ಈ ಶೆಡ್ಡಿಂಗ್ ಕಂಪ್ಲೀಟ್ ಆಗೋಕ್ಕೆ ಹಾರ್ಡ್ಲಿ 45 to 1 hour ಬೇಕೇ ಬೇಕು. ಸೊ ಅಲ್ಲಿವರೆಗೂ ಫ್ರೆಂಡ್ಸ್ ನನಗೆ ಬೇರೆ ಟೈಮ್ ಆಯಿತು, ನಾನು ಬೇರೆ ಹೋಗಿ ನಮ್ಮ ಅಮ್ಮನ ಬೇರೆ ನೋಡಬೇಕು. ಸೊ ವಿಲ್ ಗೆಟ್ ಬ್ಯಾಕ್ ಸೂನ್. ಅಷ್ಟರಲ್ಲಿ ಐ ಗೆಸ್ ಅರ್ಜುನ್ ಬರ್ತಾನೆ. ನನ್ನ ಅರ್ಜುನ್ ಮತ್ತು ವಿಶಾಲ್ ನಿಮಗೆ ತೋರಿಸ್ತಾರೆ ನೆಕ್ಸ್ಟ್ ಪ್ರೋಸೆಸ್ ಏನಾಗಿದೆ, ಇದು ಹೆಂಗಾಗಿದೆ ಅಂತ. ನಾನೇನು ಬರ್ತೀನಿ, ಬೇಗ ವಿಶಾಲು ಮತ್ತು ಅರ್ಜುನು ತೋರಿಸ್ತಾರೆ ಇದ್ದದ್ದು ಹೇಗಾಗಿದೆ ಔಟ್ಪುಟ್ಟು ಅಂತ ನೋಡ್ಕೊಳ್ಳಿ. ಸೊ ವಿಲ್ ಗೆಟ್ ಬ್ಯಾಕ್ ಸೂನ್, ಬಾಯ್ ಫ್ರೆಂಡ್ಸ್. ಯಾವ ಥರ ಇದೆ ನಮ್ಮ ಅಮ್ಮನ ದೇವಸ್ಥಾನ ನೋಡಿ, ಅದೇ ಗರ್ಭಗುಡಿ ಹೇಗಿದೆ ನೋಡಿ ಫ್ರೆಂಡ್ಸ್. ನೋಡಿ ದಿನ ಈ ಥರ ದೀಪ ಹಚ್ತೀನಿ ನಾವು ಅಮ್ಮಂಗೆ. ಸೊ ಈ ದೀಪ ಹಚ್ಚೋದ್ರಿಂದ ನಾವೇನು ಅನ್ಕೊಂತೀವಿ ಅದೆಲ್ಲ ನೆರವೇರುತ್ತೆ ಫ್ರೆಂಡ್ಸ್, ಅದೊಂದು ನಂಬಿಕೆ. ಫ್ರೆಂಡ್ಸ್, ಇವಾಗ ಜರ್ಮನ್ ಶೆಪರ್ಡ್ ಡಿ ಶೆಡ್ಡಿಂಗ್ ಆಗಿದೆ, ಬನ್ನಿ ನೋಡೋಣ. ನೋಡಿ, ಡಿ ಶೇಡಿಂಗ್ ಮತ್ತೆ ಬಾತಿಂಗ್ ಎರಡು ಮುಗ್ದಿದೆ. ಎಷ್ಟು ಸಿಲ್ಕಿ ಆಗವನೆ ನೋಡಿ. ನೋಡಿ, ಸೆಟ್ ಸೆಟ್, ಗುಡ್ ಬಾಯ್. ನೋಡಿ, ಒಂದು ಆಲ್ ಎಕ್ಸ್ಟ್ರಾ ಹೇರ್ಸ್ ಎಲ್ಲ ತೆಗೆದ್ಬಿಟ್ಟಿದೀವಿ. ನಾವು ಈಸ್ ಫ್ರೆಶ್ ಟು ಗೋ ಹೋಮ್. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫೈನಲಿ ಎಲ್ಲ ಕೆಲಸ ಮುಗೀತು. ಎಲ್ರಿಗೂ ಊಟ ಹಾಕಾಯಿತು, ಗ್ರೂಮಿಂಗ್ ಆಯಿತು, ಕ್ಲೀನಿಂಗ್ ಆಯಿತು, ಎಲ್ಲ ಆಯಿತು. ಸೊ ನಾವು ಇಟ್ಸ್ ಟೈಮ್ ಟು ಎಂಡ್ ದಿ ಬ್ಲಾಗ್. ಸೊ ಗುಡ್ ನೈಟ್ ಎಲ್ರಿಗೂ. ಅರ್ಜುನ್ ಯಾಕೋ ಇವತ್ತು ಬರಲಿಲ್ಲ. ಈಚೆ ಹೋಗೋಣ. ಹೌದಾ, ಓಕೆ ಫೈನ್, ವಿಲ್ ಸಿ. ನಾಳೆ ಬರ್ತಾನೆ ಮಾರ್ನಿಂಗ್ ಫಾರ್ ಶ್ಯೂರ್. ಮಾರ್ನಿಂಗ್ ಎಲ್ಲ ಸಿಗೋಣ. ಸೊ ಡೇ 2 ತುಂಬ ಚೆನ್ನಾಗಾಯಿತು ಅಂದ್ಕೊತೀನಿ ವ್ಲಾಗು. ಬಾಯ್ ಬಾಯ್. ಬಾಯ್.